ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು GLT's Easy English course. In this session, let us discuss about reported speech. ಬಂಧುಗಳೇ, ಈ ಸೆಷನ್ನಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ರಿಪೋರ್ಟೆಡ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತಲೂ ಸಹ ಕರೀತಾರೆ. ನಾವು ಸಂವಹನ ಮಾಡಬೇಕಾದ್ರೆ ರಿಪೋರ್ಟೆಡ್ ಸ್ಪೀಚನ್ನು ಸಾಕಷ್ಟು ಬಳಸ್ತೇವೆ. ಅಷ್ಟೇ ಅಲ್ಲ, ಪರೀಕ್ಷೆಯಲ್ಲಿ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಲಿಕ್ಕೆ ಪ್ರಶ್ನೆಗಳು ಸಹ ಬರುತ್ತೆ. ಕನ್ನಡದಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾದಂತಹ ಮಾತು ಅಂತ ಹೇಳಿ ಕರೀತಾರೆ. ಇದನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅನ್ನೋದನ್ನು ಸ್ವಲ್ಪ ತಿಳಿಯೋಣ. ನಾವು ಮೂರನೇ ವ್ಯಕ್ತಿ ಹೇಳಿರೋ ಮಾತುಗಳನ್ನು ನಮ್ಮ ಎದುರಿಗಿನ ವ್ಯಕ್ತಿಗೆ ಹೇಳಬೇಕಾದ್ರೆ ಅವರದೇ ಮಾತುಗಳನ್ನು ತಂದು ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಅವರ ಮಾತುಗಳನ್ನು ಬದಲಾಯಿಸಿ ನಮ್ಮ ಮಾತುಗಳಲ್ಲಿ ಹೇಳಿದ್ರೆ ಅದು ಇಂಡೈರೆಕ್ಟ್ ಸ್ಪೀಚ್, ಪರೋಕ್ಷವಾದ ಮಾತು ಆಗುತ್ತೆ. ಉದಾಹರಣೆಗೆ, ನಾನು ಇವತ್ತು ಶಾಲೆಗೆ ಬರಲ್ಲ ಅಂತ ರಾಜು ಹೇಳ್ದ. ಇದು ಡೈರೆಕ್ಟ್ ಸ್ಪೀಚ್, ಪ್ರತ್ಯಕ್ಷವಾದ ಮಾತು. ಆ ರಾಜು ಹೇಳಿರೋ ಮಾತನ್ನೇ ತಂದು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದನ್ನು ಬದಲಾಯಿಸಿ ರಿಪೋರ್ಟೆಡ್ ಸ್ಪೀಚ್ ಆಗಿ, ಇಂಡೈರೆಕ್ಟ್ ಸ್ಪೀಚ್ ಆಗಿ, ಪರೋಕ್ಷ ಮಾತಾಗಿ ನಮ್ಮ ಮಾತುಗಳಲ್ಲಿ ಹೇಳ್ತೀವಲ್ಲ, ಅದು ರಿಪೋರ್ಟೆಡ್ ಸ್ಪೀಚ್ ಅಂತ ಅನ್ಸ್ಕೊಳ್ಳುತ್ತೆ. ನಾನು ಶಾಲೆಗೆ ಬರಲ್ಲ ಅನ್ನೋದನ್ನು ರಾಜು ಹೇಳ್ದ, ಅದು ಅವನು ಶಾಲೆಗೆ ಬರಲ್ವಂತೆ ಅಂತ ಹೇಳ್ತೀವಲ್ಲ, ಅದು ರಿಪೋರ್ಟೆಡ್ ಸ್ಪೀಚ್ ಅಂತ ಅನ್ಸ್ಕೊಳ್ಳುತ್ತೆ. ಮುಂದೆ ನಾವು ಅದರ ಡೆಫಿನೇಷನ್ಗಳನ್ನು ನೋಡೋಣ. ಡೈರೆಕ್ಟ್ ಸ್ಪೀಚ್ ಅಂದ್ರೇನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೇನು ಅದನ್ನು ತಿಳಿಯೋಣ. We may quote the person's actual words using inverted commas to distinguish them from the words of the reported. This is called direct speech. ಬರವಣಿಗೆಯಲ್ಲಿ ಬರಬೇಕಾದ್ರೆ ಡೈರೆಕ್ಟ್ ಸ್ಪೀಚನ್ನು ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿರ್ತಾರೆ. ಉದಾಹರಣೆಗೆ ಅಲ್ಲಿ ನೋಡಿ, ಕಮಲಾ ಸೆಡ್, ಐ ಆಮ್ ವೆರಿ ಬ್ಯುಸಿ ನಾವ್. ಇಲ್ಲಿ ಕಮಲಾ ಹೇಳ್ತಾಳೆ, ನಾನು ಈಗ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ. ನಾನೀಗ ಬ್ಯುಸಿಯಾಗಿದ್ದೀನಿ ಅನ್ನೋದನ್ನು ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿದ್ದಾರೆ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾದರೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಡೆಫಿನೇಷನನ್ನು ತಿಳ್ಕೊಳ್ಳೋಣ. ವಿ ಮೇ ಯೂಸ್ ದ ವರ್ಡ್ಸ್ ಆಫ್ ದ ರಿಪೋರ್ಟೆಡ್ ಥ್ರೂ ಔಟ್ ವಿತೌಟ್ ಯೂಸಿಂಗ್ ದ ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್. ದಿಸ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ವ್ಯಕ್ತಿ ಹೇಳಿರುವಂತಹ ಮಾತುಗಳನ್ನೇ ನಾವು ಬಳಸೋದಿಲ್ಲ, ರಿಪೋರ್ಟ್ ಮಾಡಿ ಬಳಸ್ತೀವಿ, ವರದಿ ಮಾಡೋ ರೀತಿ ಬಳಸ್ತೀವಿ, ನಮ್ಮ ಮಾತುಗಳಲ್ಲಿ ಬಳಸ್ತೀವಿ. ಹಾಗಾಗಿ ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಕಮಲಾ ಸೆಡ್ ದ್ಯಾಟ್ ಶಿ ವಾಸ್ ವೆರಿ ಬ್ಯುಸಿ ದೆನ್. ಐ ಆಮ್ ವೆರಿ ಬ್ಯುಸಿ ಇದ್ದಿದ್ದು ಶಿ ವಾಸ್ ವೆರಿ ಬ್ಯುಸಿ ಆಗುತ್ತೆ. ಹೇಗೆ ಈ ಡೈರೆಕ್ಟ್ ಸ್ಪೀಚು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಆಗಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ಗಳಿರುತ್ತೆ ಅನ್ನೋದನ್ನು ಮುಂದಿನ ಸ್ಲೈಡ್ಸಲ್ಲಿ ನೋಡೋಣ. ಯಾವೆಲ್ಲ ಹಂತಗಳನ್ನು ನಾವು ಅನುಸರಿಸಬೇಕು, ಇದರ ನಿಯಮಗಳೇನು, ರೂಲ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ರೂಲು, ರಿಮೂವಲ್ ಆಫ್ ಇನ್ವರ್ಟೆಡ್ ಕಾಮಸ್. ಪರೀಕ್ಷೆಯಲ್ಲಿ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ವಾಕ್ಯಗಳನ್ನು ಬದಲಾಯಿಸಿ ಅಂತ ಕೊಟ್ಟಾಗ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಬೇಕಾದ್ರೆ ಮೊದಲನೇ ಕೆಲಸ ಇನ್ವರ್ಟೆಡ್ ಕಾಮಸನ್ನು ತೆಗಿಬೇಕು. ರಿಪೋರ್ಟೆಡ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮಸನ್ನು ಬಳಸೋ ಹಾಗಿಲ್ಲ. ಸೆಕೆಂಡ್ ಪಾಯಿಂಟ್, ದ ರಿಪೋರ್ಟಿಂಗ್ ವರ್ಬ್ ಈಸ್ ಫಾಲೋಡ್ ಬೈ ದ್ಯಾಟ್. ಮೊದಲನೇ ಉದಾಹರಣೆಯಲ್ಲಿ ನೋಡಿದ್ವು, ಕಮಲಾ ಸೆಡ್ ಅಂತ ಹೇಳಿ. ಆ ಸೆಡ್ ಅನ್ನೋದು ರಿಪೋರ್ಟಿಂಗ್ ವರ್ಬ್ ಅಂತ ಅನ್ಸ್ಕೊಳ್ಳುತ್ತೆ. ಸೆಡ್ ಆದಮೇಲೆ ಅಲ್ಲಿ ದಟ್ ಬಳಸಿದ್ದೇವೆ ನಾವು. ಹಾಗೆ ಎರಡನೇ ಪಾಯಿಂಟ್ ಹೇಳುತ್ತೆ, ಆ ರಿಪೋರ್ಟಿಂಗ್ ವರ್ಬ್ ಆದ ನಂತರ ದಟ್ಟನ್ನು ಬಳಸಬೇಕು ಅಂತ ಹೇಳಿ. ಥರ್ಡ್ ಪಾಯಿಂಟ್, ದ ಪ್ರೊನೌನ್ಸ್ ಚೇಂಜ್ ಟು ರೆಸ್ಪೆಕ್ಟಿವ್ ಫಾರ್ಮ್ಸ್. ಪರ್ಸ್ನಲ್ ಪ್ರೊನೌನ್ಸ್ ಏನು ಬರುತ್ತೆ, ಐ, ವಿ, ಯು, ಹಿ, ಶಿ, ಇಟ್, ದೇ, ಇವೆಲ್ಲ ರೆಸ್ಪೆಕ್ಟಿವ್ ಫಾರ್ಮ್ಸ್ಗೆ ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ಫಸ್ಟ್ ಪರ್ಸನ್ ಇದ್ದಿದ್ದು ಥರ್ಡ್ ಪರ್ಸನ್ಗೆ ಬದಲಾವಣೆ ಆಗುತ್ತೆ. ಸೆಕೆಂಡ್ ಪರ್ಸನ್ ಇದ್ದಿದ್ದು ಸಹ ಥರ್ಡ್ ಪರ್ಸನ್ಗೆ ಬದಲಾವಣೆ ಆಗುತ್ತೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಥರ್ಡ್ ಪರ್ಸನ್ನಿಂದ ಫಸ್ಟ್ ಪರ್ಸನ್ಗೆ ಪರ್ಸ್ನಲ್ ಪ್ರೊನೌನ್ಸು ಬದಲಾವಣೆ ಆಗೋದು ಸಹ ಉಂಟು. ಫೋರ್ತ್ ಪಾಯಿಂಟ್, ದ ಟೆನ್ಸ್ ಆಫ್ ದ ವರ್ಬ್ ಚೇಂಜಸ್. ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್, ದ ಟೆನ್ಸ್ ಆಫ್ ದ ವರ್ಬ್ ಚೇಂಜಸ್ ಟು ಪಾಸ್ಟ್ ಟೆನ್ಸ್. ಈಗ ಮೊದಲನೇ ಉದಾಹರಣೆಯಲ್ಲಿ ಗಮನಿಸಿದ್ವು ನಾವು, ಕಮಲಾ ಸೆಡ್ ಅಂತ. ಆ ಸೆಡ್ ಅನ್ನೋದು ರಿಪೋರ್ಟಿಂಗ್ ವರ್ಬ್, ಅದು ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಆ ವಾಕ್ಯದಲ್ಲಿ ಬರೋ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಆ ವಾಕ್ಯದ ವರ್ಬು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ.
ಇದು 4th ಪಾಯಿಂಟ್ ಆಯಿತು. ದ ಲಾಸ್ಟ್ ಪಾಯಿಂಟ್ 5th ಪಾಯಿಂಟ್, ದ ವರ್ಡ್ಸ್ ಎಕ್ಸ್ಪ್ರೆಸ್ಸಿಂಗ್ ನಿಯರ್ನೆಸ್ ಇನ್ ಟೈಮ್ ಆ್ಯಂಡ್ ಪ್ಲೇಸ್ ಆರ್ ಜನರಲಿ ವರ್ಡ್ಸ್ ಎಕ್ಸ್ಪ್ರೆಸ್ಸಿಂಗ್ ಡಿಸ್ಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚಲ್ಲಿ ಸಮಯ ಮತ್ತು ಸ್ಥಳದಲ್ಲಿ ಹತ್ತಿರ ಅಂತ ಸೂಚಿಸೋ ಪದಗಳು ರಿಪೋರ್ಟೆಡ್ ಸ್ಪೀಚಲ್ಲಿ ದೂರ ಅಂತ ಸೂಚಿಸೋ ಪದಗಳನ್ನು ನಾವು ಬಳಸಬೇಕಾಗತ್ತೆ. ಉದಾಹರಣೆಗೆ ನಾವು ಈಗ ಇದ್ದಿದ್ದು ದೆನ್ ಆಗ ಆಗುತ್ತೆ, ಹಿಯರ್ ಇಲ್ಲಿ ಇದ್ದಿದ್ದು ದೇರ್ ಅಲ್ಲಿ ಆಗುತ್ತೆ. ಹೀಗೆ ಈ 5 ಅಂಶಗಳನ್ನು ನಾವು ಗಮನಿಸಿದ್ವು. ಮುಂದೆ ನೋಡೋಣ. ಇಲ್ಲಿ ಪಟ್ಟಿಗಳನ್ನು ಗಮನಿಸ್ತೀರಿ. ಈ ಟೇಬಲ್ಸಲ್ಲಿ ಹೇಗೆ ಪರ್ಸ್ನಲ್ ಪ್ರೊನೌನ್ಸು ತಮ್ಮ ರೂಪಗಳನ್ನು ಬದಲಾಯಿಸುತ್ತೆ, ವರ್ಬು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ಪಟ್ಟಿ ಮಾಡಿದ್ದೇನೆ, ಗಮನಿಸೋಣ. ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಪರ್ಸ್ನಲ್ ಪ್ರೊನೌನ್ ಐ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚಲ್ಲಿ, ರಿಪೋರ್ಟೆಡ್ ಸ್ಪೀಚಲ್ಲಿ ಹಿ ಆಗ್ಬೋದು, ಶಿ ಆಗ್ಬೋದು, ಇಟ್ ಆಗ್ಬೋದು. ಯಾರು ಆ ಮಾತನ್ನು ಹೇಳಿದ್ದಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗೆ ಮೈ ಇದ್ದಿದ್ದು ಹಿಸ್, ಹರ್, ಇಟ್ಸ್ ಆಗುತ್ತೆ. ಯು ಸೆಕೆಂಡ್ ಪರ್ಸನ್ ಇದ್ದಿದ್ದು ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಆಗುತ್ತೆ. ಯುವರ್ ಇದ್ದಿದ್ದು ಹಿಸ್, ಹರ್, ಇಟ್ಸ್ ಆಗುತ್ತೆ. ವಿ ದೇ ಆಗುತ್ತೆ. ಅವರ್ ದೇರ್ ಆಗುತ್ತೆ. ಹಿ ಶಿಯಾಗೆ ಉಳಿಯುತ್ತೆ. ಇಟ್ಟು ಆಗುತ್ತೆ. ದಟ್ ಸಹ ಆಗುತ್ತೆ. ದೇ ಆಗಿ ಉಳಿಯುತ್ತೆ. ನಾನು ಸುಲಭ ಮಾಡಲಿಕ್ಕೆ ಮಕ್ಕಳಿಗೆ ಒಂದು ಉಪಮೆ ಕೊಟ್ಟು ಹೇಳ್ತೀನಿ, ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈ ಫಸ್ಟ್ ಪರ್ಸನನ್ನು ಫಸ್ಟ್ ಬೆಂಚಲ್ಲಿರೋ ಮಕ್ಕಳು ಅಂತ ತಿಳ್ಕೊಳ್ಳೋಣ. ಸೆಕೆಂಡ್ ಪರ್ಸನ್ಸನ್ನು ಸೆಕೆಂಡ್ ಬೆಂಚಲ್ಲಿರೋ ಮಕ್ಕಳು ಅಂತ ತಿಳ್ಕೊಳ್ಳೋಣ. ಥರ್ಡ್ ಪರ್ಸನ್ ಥರ್ಡ್ ಬೆಂಚಲ್ಲಿರೋ ಮಕ್ಕಳು ಅಂತ ಆಗುತ್ತೆ. ಈಗ ಡೈರೆಕ್ಟ್ ಸ್ಪೀಚಲ್ಲಿ ಫಸ್ಟ್ ಬೆಂಚಲ್ಲೇ ಕೂತಿರಲಿ, ಸೆಕೆಂಡ್ ಬೆಂಚಲ್ಲೇ ಕುಳಿತಿರಲಿ, ಇಂಡೈರೆಕ್ಟ್ ಸ್ಪೀಚ್ಗೆ ಅವರು ಥರ್ಡ್ ಬೆಂಚ್ಗೆ ಹೋಗಬೇಕು. ಹಾಗಂದರೆ ಫಸ್ಟ್ ಪರ್ಸನ್ನೇ ಇರಲಿ, ಸೆಕೆಂಡ್ ಪರ್ಸನ್ನೇ ಇರಲಿ, ರಿಪೋರ್ಟೆಡ್ ಸ್ಪೀಚಲ್ಲಿ ಥರ್ಡ್ ಪರ್ಸನ್ ಆಗಿ ರೂಪಾಂತರ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಹೇಳಿದಾಗೆ ವಿಶೇಷ ಸಂದರ್ಭಗಳಲ್ಲಿ ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಆಗೋದು ಸಹ ಇದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ ವರ್ಬ್ ವಿಚಾರಕ್ಕೆ. ಟೆನ್ಸ್ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳಿ. ನಮ್ಮ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಸೆಂಟೆನ್ಸಲ್ಲಿರೋ ವರ್ಬ್ ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಆಗಬೇಕು. ಕಿಲ್ ಇದ್ದಿದ್ದು ಕಿಲ್ಡ್ ಆಗುತ್ತೆ, ರೈಟ್ ಇದ್ದಿದ್ದು ರೋಟ್ ಆಗುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆ್ಯಮ್, ವಾಸ್ ಅಂತ ಆಗುತ್ತೆ. ಒಂದು ಅಂಶವನ್ನು ಗಮನಿಸ್ಕೊಳ್ಳಿ, ಸಿಂಗಲ್ ವರ್ಬ್ ಇದ್ದಾಗ ಆ ವರ್ಬ್ ಟೆನ್ಸ್ ಬದಲಾವಣೆ ಆಗುತ್ತೆ ಪಾಸ್ಟ್ ಟೆನ್ಸ್ಗೆ. ಆದರೆ ಹೆಲ್ಪಿಂಗ್ ವರ್ಬ್ಸ್ ಜೊತೆಗಿದ್ದಾಗ ಹೆಲ್ಪಿಂಗ್ ವರ್ಬ್ ಮಾತ್ರ ಬದಲಾಯಿಸಬೇಕು. ಇಲ್ಲಿ ಆ್ಯಮ್ ಅನ್ನೋವಂತಹ ಹೆಲ್ಪಿಂಗ್ ವರ್ಬ್ ವಾಸ್ ಆಗುತ್ತೆ, ಈಸ್ ವಾಸ್ ಆಗುತ್ತೆ, ಆರ್ ವರ್ ಆಗುತ್ತೆ, ಹ್ಯಾವ್ ಹ್ಯಾಸ್ ಹ್ಯಾಡ್ ಅಂತ ಬದಲಾವಣೆ ಆಗುತ್ತೆ. ಹ್ಯಾಡ್ ಯಾವುದೇ ಬದಲಾವಣೆ ಆಗೋದಿಲ್ಲ, ಹ್ಯಾಡ್ ಆಗಿ ಉಳಿಯುತ್ತೆ. ವಿಲ್ ವುಡ್ ಆಗುತ್ತೆ, ಶಲ್ ವುಡ್ ಆಗುತ್ತೆ, ಮೇ ಮೈಟ್ ಆಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ. ವಿಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಐ ವಿಲ್ ಗೋ ಅಂತ ಹೇಳಿ ಡೈರೆಕ್ಟ್ ಸ್ಪೀಚಲ್ಲಿದ್ದರೆ ಅದನ್ನು ಹಿ ವುಡ್ ಗೋ ಅಂತ ಮಾಡ್ತೀವಿ ನಾವು. ವಿಲ್ ಗೋ ಅಂತ ಇದೆ, ವಿಲ್ಲನ್ನು ವುಡ್ ಮಾಡ್ತೀವಿ. ಗೋನ ವೆಂಟ್ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ, ಒಂದೇ ಒಂದು ವರ್ಬ್ ಮಾತ್ರ ಬದಲಾವಣೆ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಇದ್ದರೆ ಹೆಲ್ಪಿಂಗ್ ವರ್ಬ್ ಮಾತ್ರ ಬದಲಾವಣೆ ಮಾಡಬೇಕು, ಮೇಯ್ನ್ ವರ್ಬ್ನ ಬದಲಾವಣೆ ಮಾಡಬಾರ್ದು. ಅದನ್ನು ಸ್ಪಷ್ಟಪಡಿಸ್ಕೊಂಡು ಮುಂದಿನ ಟೇಬಲ್ಗೆ ಹೋಗೋಣ. ನೆಕ್ಸ್ಟ್, ವರ್ಡ್ಸ್ ಆಫ್ ನಿಯರ್ನೆಸ್ ಚೇಂಜ್ ಇನ್ ಟು ಡಿಸ್ಟೆನ್ಸ್. ಹತ್ತಿರ ಅಂತ ಸೂಚಿಸುವಂತಹ ಪದಗಳು ದೂರ ಅಂತ ಸೂಚಿಸೋದಕ್ಕೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಇದೆ. ಹೇಗೆ? ನಾವು ಇದ್ದಿದ್ದು ದೆನ್, ದಿಸ್, ದಟ್, ದೀಸ್, ದೋಸ್, ಹಿಯರ್, ದೇರ್, ಎಗೋ, ಬಿಫೋರ್, ದಸ್, ಸೋ ಹೀಗೆ ಬದಲಾವಣೆ ಆಗುತ್ತವೆ. ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ, ಟುಮಾರೋ ದ ನೆಕ್ಸ್ಟ್ ಡೇ, ಯೆಸ್ಟರ್ಡೇ ದ ಡೇ ಬಿಫೋರ್, ಲಾಸ್ಟ್ ನೈಟ್ ದ ನೈಟ್ ಬಿಫೋರ್. ಹೀಗೆ ಸಮಯ ಮತ್ತು ಸ್ಥಳದಲ್ಲಿ ಹತ್ತಿರ ಅಂತ ಸೂಚಿಸೋ ಪದಗಳು ದೂರ ಅಂತ ಸೂಚಿಸೋ ಪದಗಳಾಗಿ ಮಾರ್ಪಾಡಾಗತ್ತೆ. ಹಾಗೆ ಸ್ಟೇಟ್ಮೆಂಟ್, ಕ್ವಶನ್ ಇದ್ದಾಗ ಏನೆಲ್ಲ ಪದಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಸರ್ಟಿವ್ ಸೆಂಟೆನ್ಸಲ್ಲಿ ಸ್ಟೇಟ್ಮೆಂಟ್ ಇದ್ದರೆ ಟೋಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಕ್ವಶನ್ಸ್ ಇದ್ದಾಗ ಕ್ವೆಶ್ಚನ್ಡ್, ಆಸ್ಕ್ಡ್, ಎಂಕ್ವೈರ್ಡ್ ಅಂತ ಬಳಸ್ತೀವಿ. ಇಂಪರೇಟಿವ್ ಸೆಂಟೆನ್ಸಲ್ಲಿ ಆರ್ಡರು, ಕಮ್ಯಾಂಡು, ರಿಕ್ವೆಸ್ಟ್ ಇದ್ದಾಗ ಆರ್ಡರ್ ಇದ್ದರೆ ಆರ್ಡರ್ಡ್ ಅಂತೀವಿ, ರಿಕ್ವೆಸ್ಟ್ ಇದ್ದರೆ ರಿಕ್ವೆಸ್ಟೆಡ್ ಅಂತ ಬಳಸ್ತೀವಿ. ಹಾಗೆ ಕೊನೆಯದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದಾಗ ಎಕ್ಸ್ಕ್ಲೈಮ್ಡ್ ಅಂತ ಹೇಳಿ ನಾವು ಬಳಸ್ತೇವೆ. ಹಾಗೆ
WH ಕ್ವೆಶ್ಚನ್ ವರ್ಡ್ಸ್ ಬಂದಾಗ ಆ ಕ್ವೆಶ್ಚನ್ ವರ್ಡ್ಸ್ ಸಮೇತ ನಾವು ವಾಕ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ಆದರೆ ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ವಿಲ್ ಹೀಗೆ ಕೆಲವು ಆಕ್ಸಿಲರಿ ವರ್ಬ್ಸಿಂದ ಕ್ವೆಶ್ಚನ್ಗಳು ಬರುತ್ತೆ, ಪ್ರಾರಂಭ ಆಗುತ್ತೆ. ಆಗ ಇಫ್ ಅಥವಾ ವೆದರಿಂದ ನಾವು ವಾಕ್ಯಗಳನ್ನು ಪ್ರಾರಂಭಿಸಬೇಕಾಗತ್ತೆ. ಸ್ಪೆಷಲ್ ಕೇಸಸನ್ನು ನೋಡೋಣ. ಈಗ ನಮ್ಮ ಮನಸ್ಸಿನಲ್ಲಿರೋದು ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಆಗಬೇಕು ರಿಪೋರ್ಟೆಡ್ ಸ್ಪೀಚಲ್ಲಿ ಅಂತ ಹೇಳಿ. ಆದರೆ ಕೆಲವೊಮ್ಮೆ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನಾವು ಟೆನ್ಸನ್ನು ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ದೆನ್ ದ ಟೆನ್ಸ್ ವಿಲ್ ನಾಟ್ ಬಿ ಚೇಂಜ್ಡ್ ಇಂಟು ಪಾಸ್ಟ್ ಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಅದೇನಾದರೂ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಪ್ರೆಸೆಂಟ್ ಟೆನ್ಸಲ್ಲೇ ಇಡಬೇಕಾಗತ್ತೆ. ಹಾಗೆ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಇದ್ದು ಆ ಟೆನ್ಸ್ ಪಾಸ್ಟ್ ಟೆನ್ಸಲ್ಲೇ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಫಾರ್ಮ್ಗೆ ನಾವು ಇಡಬೇಕಾಗತ್ತೆ. ಉದಾಹರಣೆನ ನೋಡೋಣ. ರೈಟ್ ಅಂತ ಇದ್ದರೆ ರೋಟ್ ಅಂತ ಬದಲಾಯಿಸ್ತೀವಿ. ಆದರೆ ರೋಟ್ ಅಂತಲೇ ಬಂದಿದ್ದಿದ್ರೆ ಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾಡ್ ರಿಟನ್ ಅಂತ ಮಾಡಬೇಕಾಗತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಗೋ ಇದ್ದರೆ ವೆಂಟ್ ಮಾಡ್ತೀವಿ. ಡೈರೆಕ್ಟ್ ಸ್ಪೀಚಲ್ಲೇ ವೆಂಟ್ ಇದ್ದರೆ ಹ್ಯಾಡ್ ಗಾನ್ ಮಾಡಬೇಕಾಗತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಕಿಲ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಕಿಲ್ಡ್ ಮಾಡ್ತೀವಿ. ಡೈರೆಕ್ಟ್ ಸ್ಪೀಚಲ್ಲೇ ಕಿಲ್ಡ್ ಇದ್ದರೆ ಹ್ಯಾಡ್ ಕಿಲ್ಡ್ ಅಂತ ಬದಲಾವಣೆ ಮಾಡಬೇಕಾಗತ್ತೆ. ಇವಿಷ್ಟು ನಿಯಮಾವಳಿಗಳನ್ನು ನಾವು ತಿಳ್ಕೊಂಡ್ವು. ಅದನ್ನು ಪುನರ್ಮನನ ಮಾಡ್ಕೊಳ್ಳೋಣ. ಈಗಾಗಲೇ ನಾವು ರೂಲಲ್ಲಿ ಹೇಳಿದಾಗೆ ಇನ್ವರ್ಟೆಡ್ ಕಾಮಾಸ್ ತೆಗಿಬೇಕು. ರಿಪೋರ್ಟಿಂಗ್ ವರ್ಬ್ ಅದಾದ ನಂತರ ದಟ್ಟನ್ನು ಬಳಸಬೇಕು. ಹಾಗೆ ಪರ್ಸ್ನಲ್ ಪ್ರೊನೌನ್ಸ್ ಮಾರ್ಪಾಡು ಮಾಡಬೇಕು. ಹಾಗೆ ಟೆನ್ಸನ್ನು ನಾವು ಬದಲಾಯಿಸಬೇಕಾಗತ್ತೆ. ಕೊನೆಯದಾಗಿ ಹತ್ತಿರ ಅಂತ ಸೂಚಿಸುವಂತಹ ಪದಗಳು ದೂರ ಅಂತ ಸೂಚಿಸೋ ಪದಗಳಾಗಿ ಮಾರ್ಪಾಡಾಗತ್ತೆ. ಈಗ ಉದಾಹರಣೆಗಳ ಸಮೇತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಾನು ಅಸರ್ಟಿವ್ ಸೆಂಟೆನ್ಸಸ್ನ ತೊಗೊಂಡಿದ್ದೀನಿ. ಅಲ್ಲಿ ಸ್ಟೇಟ್ಮೆಂಟ್ ಇರುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಹರಿ ಸೆಡ್ ಐ ಗೋ ಟು ಗೋವಾ ಟುಡೇ. ಈ ವಾಕ್ಯ ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ನೋಡಿ. ಹರಿ ಸೆಡ್ ದ್ಯಾಟ್ ಹಿ ವೆಂಟ್ ಟು ಗೋವಾ ದಟ್ ಡೇ. ಇಲ್ಲಿ ನೋಡಿ ಏನೆಲ್ಲ ಮಾರ್ಪಾಡಾಗಿದೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮ ತೆಗೆದಿದೆ. ಸೆಡ್ ಆದಮೇಲೆ ದಟ್ ಬಂದಿದೆ. ಐ ಪರ್ಸ್ನಲ್ ಪ್ರೊನೌನ್ ಹಿ ಆಗಿದೆ. ಗೋ ವೆಂಟ್ ಅಂತ ಬದಲಾವಣೆ ಆಗಿದೆ. ಟುಡೇ ದಟ್ ಡೇ ಅಂತ ಬದಲಾವಣೆ ಆಗಿದೆ. ಏನೆಲ್ಲ ಸ್ಟೆಪ್ಸು ಮತ್ತು ನಿಯಮಗಳನ್ನು ನಾವು ನೋಡಿದ್ವೋ ಅದನ್ನಷ್ಟನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಅಪ್ಲೈ ಮಾಡಿದಾಗ ಈ ಥರ ರಿಸಲ್ಟು ಬರುತ್ತೆ. ಸೆಕೆಂಡ್ ಸೆಂಟೆನ್ಸ್ ನೋಡಿ ಅಲ್ಲಿ. ಶಿವಾನಿ ಸೆಡ್ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಹಿಯರ್. ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗುತ್ತೆ. ಶಿವಾನಿ ಸೆಡ್ ದ್ಯಾಟ್ ಶಿ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ದೇರ್. ನೋಡಿ ಅಲ್ಲಿ ಸೆಡ್ ಆದಮೇಲೆ ದಟ್ ಬರುತ್ತೆ. ಇನ್ವರ್ಟೆಡ್ ಕಾಮಾಸ್ ಇಲ್ಲ. ಐ ಇದ್ದಿದ್ದು ಶಿ ಆಗುತ್ತೆ. ಅಲ್ಲಿ ಹರಿ ಇದ್ದಿದ್ದರಿಂದ ಐ ಹಿ ಅಂತಾಯಿತು. ಇಲ್ಲಿ ಶಿವಾನಿ ಇರೋದ್ರಿಂದ ಐ ಶಿ ಅಂತಾಗತ್ತೆ. ಇದು ಫೆಮಿನೈನ್ ಜೆಂಡರ್. ಹಾಗೆ ಹೆಲ್ಪಿಂಗ್ ಒಬ್ ಆ್ಯಮ್ ಇದ್ದಿದ್ದು ವಾಸ್ ಅಂತ ಬದಲಾವಣೆ ಆಗಿದೆ ಪಾಸ್ಟ್ ಟೆನ್ಸ್ಗೆ. ಹಾಗೆ ಫಾರ್ ಮೈ ಫ್ರೆಂಡ್ ಇದ್ದಿದ್ದು ಫಾರ್ ಹರ್ ಫ್ರೆಂಡ್. ಇಲ್ಲಿ ಶಿವಾನಿ ಫೆಮಿನೈನ್ ಜೆಂಡರ್ ಆದ್ದರಿಂದ ಹರ್ ಅಂತಾಗತ್ತೆ. ಹಾಗೆ ಹಿಯರ್ ಅಂತ ಇದ್ದಿದ್ದು ದೇರ್ ಅಂತಾಗತ್ತೆ. ನಾವೇನು ನಿಯಮಗಳನ್ನು ನೋಡಿದ್ವೋ ಅದಷ್ಟು ಇಲ್ಲಿ ಅಪ್ಲೈ ಮಾಡಲಾಗಿದೆ. ಮುಂದಿನ ಸ್ಲೈಡಲ್ಲಿ ಇದು ಸಹ ಅಸರ್ಟಿವ್ ಸೆಂಟೆನ್ಸ್ ಇದೆ. ರವಿ ಸೆಡ್ ಐ ಹ್ಯಾವ್ ಲಾಸ್ಟ್ ಮೈ ಪೆನ್ ಆನ್ ದ ವೇ. ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗುತ್ತೆ. ರವಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಪೆನ್ ಆನ್ ದ ವೇ. ಇನ್ವರ್ಟೆಡ್ ಕಾಮರ್ಸ್ ಇಲ್ಲ. ಸೆಡ್ ಆದಮೇಲೆ ದಟ್ ಬಂದಿದೆ. ಐ ಇದ್ದಿದ್ದು ಹಿ ಆಗಿದೆ. ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗಿದೆ. ಮೈ ಇದ್ದಿದ್ದು ಹಿಸ್ ಆಗಿದೆ. ಹಾಗೆ ಆನ್ ದ ವೇ ಆಗೆ ಉಳಿದಿದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಸ್ನೇಹ ಸೆಡ್ ಐ ವಿಲ್ ಡೂ ದ ಹೋಮ್ ವರ್ಕ್ ಟುಮಾರೋ. ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗುತ್ತೆ. ಸ್ನೇಹ ಸೆಡ್ ದ್ಯಾಟ್ ಐ ಶಿ ಅಂತ ಬದಲಾವಣೆ ಆಗಿದೆ. ವಿಲ್ ವುಡ್ ಆಗಿದೆ. ಡೂ ಆಗೇ ಉಳ್ಕೊಂಡಿದೆ. ನಾನೀಗಾಗಲೇ ಹೇಳಿದೆ ಹೆಲ್ಪಿಂಗ್ ವರ್ಬ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಮಾತ್ರ ಚೇಂಜ್ ಮಾಡಬೇಕು, ಮೇಯ್ನ್ ವರ್ಬ್ನ ಚೇಂಜ್ ಮಾಡಬಾರ್ದು ಅಂತ ಹೇಳಿ. ವಿಲ್ ಡೂ ಇದೆ, ವುಡ್ ಡೂ ಅಂತ ಆಗುತ್ತೆ. ಯಾವುದೇ ಕಾರಣಕ್ಕೂ ಡೂನ ಡಿಡ್ ಅಂತ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟುಮಾರೋ ಇರೋದು ದ ನೆಕ್ಸ್ಟ್ ಡೇ ಅಂತ ಬದಲಾವಣೆ ಆಗಿದೆ. ಅಸರ್ಟಿವ್ ಸೆಂಟೆನ್ಸಸ್ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ. ಕಿರಣ್ ಸೆಡ್ ಮೈ ಹಾರ್ಸ್ ಡೈಡ್ ಯೆಸ್ಟರ್ಡೇ.
ಇಲ್ಲೊಂದು ವಿಶೇಷ ಅಂದರೆ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದೆ, ಆ ವಾಕ್ಯವೂ ಸಹ ಆ ವಾಕ್ಯದಲ್ಲಿರೋ ವರ್ಬು ಸಹ ಪಾಸ್ಟ್ ಟೆನ್ಸಲ್ಲಿದೆ. ಈಗಾಗಲೇ ನಿಯಮದಲ್ಲಿ ತಿಳಿಸಿದ ಹಾಗೆ ಪಾಸ್ಟ್ ಟೆನ್ಸಲ್ಲಿದ್ದರೆ ಪಾಸ್ಟ್ ಪರ್ಫೆಕ್ಟ್ಗೆ ಅದನ್ನ ಬದಲಾವಣೆ ಮಾಡಬೇಕಾಗತ್ತೆ. ಕಿರಣ್ ಸೆಡ್ ದ್ಯಾಟ್ ಹಿಸ್ ಹಾರ್ಸ್ ಹ್ಯಾಡ್ ಡೈಡ್ ದ ಡೇ ಬಿಫೋರ್. ಡೈಡ್ ಇದ್ದಿದ್ದು ಹ್ಯಾಡ್ ಡೈಡ್ ಅಂತ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕೇಸ್ ನೋಡ್ತಾ ಇದ್ದೀವಿ ಇಲ್ಲಿ. ರಮ್ಯಾ ಸೇಸ್ ಐ ಲೈಕ್ ಟು ಸಿಂಗ್ ಎ ಫಿಲ್ಮ್ ಸಾಂಗ್. ಇದು ರಿಪೋರ್ಟಿಂಗ್ ವರ್ಬ್ ಬಂದು ಪ್ರೆಸೆಂಟ್ ಟೆನ್ಸಲ್ಲಿದೆ. ರಮ್ಯಾ ಸೇಸ್ ದ್ಯಾಟ್ ಶೀ ಲೈಕ್ಸ್ ಟು ಸಿಂಗ್ ಎ ಫಿಲ್ಮ್ ಸಾಂಗ್. ಇಲ್ಲಿ ನೋಡಿ ವರ್ಬ್ ಚೇಂಜ್ ಆಗಿಲ್ಲ, ಇನ್ವರ್ಟೆಡ್ ಕಾಮ ತೆಗೆದಿದ್ದೀವಿ, ಸೇಸ್ ಆದಮೇಲೆ ರಿಪೋರ್ಟಿಂಗ್ ವರ್ಬ್, ಸೇಸ್ ಆದಮೇಲೆ ದಟ್ ಬಳಸಿದ್ದೀವಿ, ಐ ಇರೋದು ಶೀ ಆಗಿದೆ, ಲೈಕ್ ಇರೋದು ಲೈಕ್ಸ್ ಆಗಿದೆ, ಯಾಕೆಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಟೆನ್ಸ್ ಬದಲಾವಣೆ ಆಗಿಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ರವಿ ಸೆಡ್ he said to me, I don't believe you. ಇಲ್ಲಿ ಪ್ರನೌನ್ ಬದಲಾವಣೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಫಸ್ಟ್ ಪರ್ಸನ್ನೇ ಇರಲಿ, ಸೆಕೆಂಡ್ ಪರ್ಸನ್ನೇ ಇರಲಿ, ಥರ್ಡ್ ಪರ್ಸನ್ಗೆ ಹೋಗಬೇಕು ಅಂತ ಹೇಳಿ. ಕೆಲವು ಸ್ಪೆಷಲ್ ಕೇಸಸಲ್ಲಿ ಸೆಕೆಂಡ್ ಪರ್ಸನ್ ಇದ್ದಿದ್ದು ಫಸ್ಟ್ ಪರ್ಸನ್ ಆಗೋ ಸಂಭವನೂ ಸಹ ಇರುತ್ತೆ. ಉದಾಹರಣೆನ ಇಲ್ಲಿ ನೋಡಿ, ಐ ಡೋಂಟ್ ಬಿಲೀವ್ ಯು ಇದ್ದಿದ್ದೇನಾಗತ್ತೆ, ಹಿ ಟೋಲ್ಡ್ ಮೀ ದ್ಯಾಟ್ ಹಿ ಡಿಡ್ ನಾಟ್ ಬಿಲೀವ್ ಮೀ. ಯು ಇದ್ದಿದ್ದು ಮೀಗೆ ಆಗುತ್ತೆ, ಯಾಕೆಂದರೆ ಅವನು ನನಗೆ ಹೇಳಿದ್ದು. ಹಾಗಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಪರ್ಸನಲ್ ಪ್ರನೌನ್ಗಳನ್ನು ಬದಲಾವಣೆ ಮಾಡಬೇಕು. ನಾವು ಬ್ಲೈಂಡಾಗಿ ರೂಲ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಯುನ ಹೀ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಸಂದರ್ಭವನ್ನು ಗಮನಿಸಬೇಕು, ವಾಕ್ಯವನ್ನು ಅರ್ಥ ಮಾಡ್ಕೋಬೇಕು, ಯಾರು ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು, ಅದರ ಅನ್ವಯ ಬದಲಾವಣೆಗಳನ್ನು ಮಾಡಬೇಕು. ಹೇಮಾ ಸೆಡ್ ಟು ಸೀಮಾ, ಐ ವಿಲ್ ನಾಟ್ ಗೋ ವಿತ್ ಹಿಮ್. ಇದು ಹೇಗೆ ಬದಲಾವಣೆ ಆಗುತ್ತೆ ನೋಡೋಣ. ಹೇಮಾ ಟೋಲ್ಡ್ ಸೀಮಾ ದ್ಯಾಟ್ ಶಿ ವುಡ್ ನಾಟ್ ಗೋ ವಿತ್ ಹಿಮ್. ಇಲ್ಲಿ ವಿಲ್ನ ವುಡ್ ಅಂತ ಬದಲಾಯಿಸಿದ್ದೀವಿ, ಗೋನ ವೆಂಟ್ ಅಂತ ಬದಲಾಯಿಸಿಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಮುಂದಿನ ಉದಾಹರಣೆ ಬಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಸಂಬಂಧಪಟ್ಟಿದ್ದು. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳಿರುತ್ತೆ. ಹರಿ ಸೆಡ್ ಟು ಪ್ರೇಮ್, ವೇರ್ ಆರ್ ಯು ಗೋಯಿಂಗ್ ನಾವ್? ಹರಿ ಆಸ್ಕ್ಡ್ ಪ್ರೇಮ್ ವೇರ್ ಹಿ ವಾಸ್ ಗೋಯಿಂಗ್ ದೆನ್. ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ವೇರಾಗೆ ಉಳಿಯುತ್ತೆ, ಅದೇನು ಬದಲಾವಣೆ ಆಗೋದಿಲ್ಲ. ಆರ್ ಯು ಅಂತ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ಪರ್ಸ್ನಲ್ ಪ್ರನೌನ್ ಯು ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಏನು ಇವುಗಳ ಪೊಸಿಷನ್ ಇದೆ ಅದು ಇಂಟರ್ಚೇಂಜ್ ಆಗಬೇಕು ರಿಪೋರ್ಟೆಡ್ ಸ್ಪೀಚಲ್ಲಿ. ವೇರ್ ಆರ್ ಯು ಇದ್ದಿದ್ದು ಇಲ್ಲಿ ವೇರ್ ಹೀ ವಾಸ್ ಅಂತ ಆಗತ್ತೆ. ಇವೆರಡು ಪರಸ್ಪರ ಸ್ಥಾನಪಲ್ಲಟವನ್ನು ಮಾಡ್ಕೋಬೇಕು. ನಾವು ನೇರ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀತೀವಿ ಅಂತ ಹೇಳಿ ವೇರ್ ವಾಸ್ ಹೀ ಗೋಯಿಂಗ್ ದೆನ್ ಅಂತ ಬರೆದ್ರೆ ತಪ್ಪಾಗ್ಬಿಡತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಪರಿವರ್ತನೆ ಮಾಡಬೇಕಾದಾಗ ಈ ಥರ ಬದಲಾವಣೆ ಮಾಡಬೇಕಾಗತ್ತೆ. ಇಲ್ಲಿ ವೇರ್ ಹೀ ವಾಸ್ ಗೋಯಿಂಗ್ ದೆನ್ ನಾವು ಇದ್ದಿದ್ದು ದೆನ್ ಆಗುತ್ತೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ದ ಪೊಲೀಸ್ ಸೆಡ್ ಟು ಶ್ಯಾಮ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ದ ಪೊಲೀಸ್ ಎಂಕ್ವೈರ್ಡ್ ಶ್ಯಾಮ್. ನೋಡಿ ಇಲ್ಲಿ ಅಲ್ಲಿ ಮೇಲೆ ಆಸ್ಕ್ಡ್ ಅಂತ ಮಾಡಿದೆ, ಇಲ್ಲಿ ಪೊಲೀಸ್ ಇದರಿಂದ ಎಂಕ್ವೈರ್ಡ್ ಅಂತ ಒಂದು ಪದವನ್ನು ನಾವು ಬಳಸ್ತೇವೆ. ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಇಲ್ಲಿದ್ದು ವಾಟಾಗೆ ಉಳಿಯುತ್ತೆ. ಆರ್ ಯು ಇದ್ದಿದ್ದು ಇಂಟರ್ಚೇಂಜ್ ಮಾಡಿ ನಾವು ಹಿ ವಾಸ್ ಅಂತ ಬಳಸಿದ್ದೇವೆ. ವಾಟ್ ಹಿ ವಾಸ್ ಡೂಯಿಂಗ್ ದೇರ್. ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುವ ಅವಶ್ಯಕತೆ ಇಲ್ಲ. WH ಕ್ವಶನ್ ವರ್ಡ್ಸ್ ಇಲ್ಲದೆ ಇರುವಂತಹ ವಾಕ್ಯಗಳನ್ನು ನೋಡೋಣ. ಇಲ್ಲಿ ವಾಣಿ ಸೆಡ್ ಟು ರಾಣಿ, ಹ್ಯಾವ್ ಯು ಸೀನ್ ದ ಪ್ರಿನ್ಸಿಪಾಲ್ ಟುಡೇ? ವಾಣಿ ಆಸ್ಕ್ಡ್ ರಾಣಿ ವೆದರ್ ಶಿ ಹ್ಯಾಡ್ ಸೀನ್ ದ ಪ್ರಿನ್ಸಿಪಾಲ್ ದಟ್ ಡೇ. ನೋಡಿ WH ಕ್ವಶನ್ ವರ್ಡ್ ಇಲ್ಲದೆ ಇರೋದ್ರಿಂದ ಹ್ಯಾವಿಂದ ಅದು ಕ್ವಶನ್ ಶುರುವಾಗಿದೆ, ಅದೇ ಕ್ವಶನ್ ವರ್ಡ್ ಆಗಿದೆ. ಹಾಗಾಗಿ ನಾವು ವೆದರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಾವು ಆ ರೂಲ್ ಟೇಬಲಲ್ಲಿ ಇದನ್ನು ಮೆನ್ಷನ್ ಮಾಡಿದೆ. ಆಕ್ಸಿಲರಿ ವರ್ಬ್ಸಿಂದ ಶುರುವಾಗೋ ಪ್ರಶ್ನೆಗಳಿದ್ದರೆ ವೆದರ್ ಅಥವಾ ಇಫನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ನೋಡಿ ವೆದರ್. ಹ್ಯಾವ್ ಯು ಇದ್ದಿದ್ದು ಇಲ್ಲೂ ಸಹ ಇಂಟರ್ಚೇಂಜ್ ಆಗಿದೆ. ಶಿ ಹ್ಯಾಡ್ ಅಂತ ಬದಲಾವಣೆ ಆಗಿದೆ. ಟುಡೇ ಇದ್ದಿದ್ದು ದಟ್ ಡೇ ಅಂತ ಆಗಿದೆ.
Next, the police said to Raju, "Will you tell me the truth?" The police enquired Raju whether he would tell him the truth. ಹೀಗೆ ನಾವು ಆಕ್ಸಿಲರಿ ವರ್ಬ್ಸ್ ಬಂದಾಗ ವೆದರ್ ಅಥವಾ ಇಫ್ನ ಬಳಸಿ ವಾಕ್ಯಗಳನ್ನು ಮಾಡ್ಬೋದಾಗತ್ತೆ. ನೆಕ್ಸ್ಟ್, ಇಂಪರೇಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಆರ್ಡರ್ ಅಥವಾ ರಿಕ್ವೆಸ್ಟ್ ಇರುತ್ತೆ. ದ ಟೀಚರ್ ಸೆಡ್ ಟು ಅರುಣ್, ಗೆಟ್ ಔಟ್ ಆಫ್ ಮೈ ಕ್ಲಾಸ್ ನೌ. ಇಲ್ಲಿ ಯಾವುದೇ ಪ್ರನೌನಿಂದ ಪ್ರಾರಂಭ ಆಗೋದಿಲ್ಲ, ಹಾಗಾಗಿ ವರ್ಬಿಂದನೇ ಶುರುವಾಗಿರುತ್ತೆ. ವರ್ಬಿಂದ ವಾಕ್ಯ ಶುರುವಾಗಿದ್ದಾಗ ನಾವು ಟು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿ, ಪ್ರಿಪೋಸಿಷನ್ ಟು ಇಂಟ್ರೊಡ್ಯೂಸ್ ಮಾಡಿ ನಾವು ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಪ್ರಾರಂಭಿಸಬೇಕಾಗತ್ತೆ. ಹಾಗಾಗಿ ಆ ಸನ್ನಿವೇಶವನ್ನು ನೋಡಿಕೊಂಡು ಇಲ್ಲಿ ಏನಂತ ಬಳಸಿದ್ದೀವಿ ನೋಡಿ, ಆರ್ಡರ್ಡ್ ಅಂತ ಬಳಸಿದೆ. ದ ಟೀಚರ್ ಆರ್ಡರ್ಡ್ ಅರುಣ್ ಟು ಗೆಟ್ ಔಟ್ ಆಫ್ ಹರ್ ಕ್ಲಾಸ್ ದೆನ್. ಮೈ ಕ್ಲಾಸ್ ಇದ್ದಿದ್ದು ಹರ್ ಕ್ಲಾಸ್ ಆಗಿದೆ. ಇಲ್ಲಿ ಪರ್ಸ್ನಲ್ ಪ್ರನೌನ್ ಏನೂ ಇಲ್ಲದೆ ಇರೋದ್ರಿಂದ, ವರ್ಬಿಂದ ಪ್ರಾರಂಭ ಆಗಿರೋದ್ರಿಂದ ನಾವು ಟೆನ್ಸನ್ನು ಸಹ ಬದಲಾವಣೆ ಮಾಡಿಲ್ಲ, ಟು ಜೊತೆ ಇಟ್ಟಿದ್ದೇವೆ. ಗೆಟ್ ಔಟ್ ಇದ್ದಿದ್ದು ಟು ಗೆಟ್ ಔಟ್ ಅಂತ ಮಾಡ್ತೇವೆ. ಹಾಗೆ ಸೆಕೆಂಡ್ ಎಕ್ಸಾಂಪಲ್, ದ ಪೇರೆಂಟ್ ಸೆಡ್ ಟು ದ ಪ್ರಿನ್ಸಿಪಾಲ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಸನ್ಸ್ ಬ್ಲಂಡರ್ಸ್ ದಿಸ್ ಟೈಮ್. ಇದೊಂದು ರಿಕ್ವೆಸ್ಟ್ ಇದೆ, ಹಾಗಾಗಿ ದ ಪೇರೆಂಟ್ ರಿಕ್ವೆಸ್ಟೆಡ್ ದ ಪ್ರಿನ್ಸಿಪಾಲ್ ಟು ಎಕ್ಸ್ಕ್ಯೂಸ್ ಹಿಸ್ ಸನ್ಸ್ ಬ್ಲಂಡರ್ಸ್ ದಟ್ ಟೈಮ್. ಇಲ್ಲಿ ಅವರು ಸಾರಿ ಕೇಳ್ತಾ ಇರೋದ್ರಿಂದ ನಾವು ರಿಕ್ವೆಸ್ಟೆಡ್ ಅನ್ನೋ ಪದನ ಅವ್ರು ಎಕ್ಸ್ಕ್ಯೂಸ್ ಮಾಡಿ ಅಂತ ಕೇಳ್ತಾ ಇರೋದ್ರಿಂದ ನಾವು ರಿಕ್ವೆಸ್ಟೆಡ್ ಅಂತ ಪದವನ್ನು ಬಳಸಿದ್ದೇವೆ. ದ ಪೇರೆಂಟ್ ರಿಕ್ವೆಸ್ಟೆಡ್ ದ ಪ್ರಿನ್ಸಿಪಾಲ್ ಟು ಎಕ್ಸ್ಕ್ಯೂಸ್ ಹಿಸ್ ಸನ್ಸ್ ಬ್ಲಂಡರ್ಸ್ ದಟ್ ಟೈಮ್ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ವಿಚಾರಕ್ಕೆ ಬರೋದಾದರೆ, ಮೇರಿ ಸೆಡ್, ಹೌ ಕ್ಲೆವರ್ ಯು ಆರ್. ಇಲ್ಲಿ ತಾವು ಗಮನಿಸಬಹುದು, ಒಂದು ಸಣ್ಣ ಬದಲಾವಣೆ ಇದೆ ಇಲ್ಲಿ. ಮೇರಿ ಎಕ್ಸ್ಕ್ಲೈಮ್ಡ್ ದಟ್ ಹೌ ಕ್ಲೆವರ್ ಐ ವಾಸ್. ಇಲ್ಲಿ ನಾವು ಪರ್ಸ್ನಲ್ ಪ್ರನೌನ್ಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಸನ್ನಿವೇಶಕ್ಕೆ ತಕ್ಕನಾಗೆ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೆ. ಮೇರಿ ಹೇಳಿದ್ದು ನನಗೆ ಆದ್ದರಿಂದ ಮೇರಿ ಎಕ್ಸ್ಕ್ಲೈಮ್ಡ್ ದ್ಯಾಟ್ ಹೌ ಆಗಿ ಉಳಿಯುತ್ತೆ. ಕ್ಲೆವರ್ ಯು ಆರ್ ಇದ್ದಿದ್ದು ಐ ವಾಸ್ ಅಂತ ಬಳಸ್ತೇವೆ ನಾವು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ದ ಡಾಕ್ಟರ್ ಸೆಟ್, ರಿಯಲಿ ಇಟ್ ಇಸ್ ಅ ಮಿರಾಕಲ್. ಆಶ್ಚರ್ಯ ಸೂಚಕ ಅದೊಂದು. ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಬೇಕಾದ ಅವಶ್ಯಕತೆ ಇಲ್ಲ. ದ ಡಾಕ್ಟರ್ ಎಕ್ಸ್ಕ್ಲೈಮ್ಡ್ ದ್ಯಾಟ್ ರಿಯಲಿ ದಟ್ ವಾಸ್ ಎ ಮಿರಾಕಲ್. ಹೀಗೆ 4 ಬಗೆಯ ವಾಕ್ಯಗಳನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾವಣೆ ಮಾಡುವಂತಹ ಉದಾಹರಣೆಗಳನ್ನು ನೋಡಿದ್ದೇವೆ. ಮುಂದೆ ಪರೀಕ್ಷೆಗಳಲ್ಲಿ ಬರುವಂತಹ ಈ ಏನು ಸಂಭಾಷಣೆ ಮಾದರಿಯ ಉದಾಹರಣೆಯನ್ನು ನೋಡೋಣ. ಸಾಮಾನ್ಯವಾಗಿ ನಾಟಕಗಳಲ್ಲಿ ತಾವು ಗಮನಿಸ್ತೀರಿ, ಈ ಥರದ ಸಂಭಾಷಣೆಗಳಿರುತ್ತೆ. ಇದನ್ನು ರಿಪೋರ್ಟ್ ಮಾಡಬೇಕಾದ್ರೆ ನಾವು ಪ್ಯಾರಾಗ್ರಾಫ್ ರೂಪದಲ್ಲಿ ಬರಿಬೇಕಾಗತ್ತೆ. ಒಂದೊಂದು ವಾಕ್ಯಕ್ಕೂ ಒಂದೊಂದು ಸಪ್ರೇಟ್ ವಾಕ್ಯವಾಗಿ ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗಿಲ್ಲ. ಪ್ಯಾರಾಗ್ರಾಫ್ ರೂಪದಲ್ಲಿ ಒಂದು ಸ್ಟೋರಿ ನರೇಷನ್ ರೀತಿಯಲ್ಲಿ ನಾವು ಇದನ್ನು ಬರಿಬೇಕಾಗತ್ತೆ. ಇಲ್ಲಿ ಒಂದು ಉದಾಹರಣೆ, ಆ ಥರದ್ದೊಂದು ಉದಾಹರಣೆ ತೊಗೊಂಡಿದ್ದೀನಿ. ದ ಪೊಲೀಸ್, ಹೌ ಓಲ್ಡ್ ಆರ್ ಯು? ಶರಣ್, ಐ ಆಮ್ 15 years old. The police, it's an offense to ride the bike at this age. You have to pay the fine now. Don't ride this kind of bike. You can ride the electric scooter instead. Sharon, sorry sir, I will not ride this bike again. Please leave me this time without fine. ಇದು ಡೈರೆಕ್ಟ್ ಸ್ಪೀಚಲ್ಲಿರುವಂತಹ ಒಂದು ವಾಕ್ಯ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಮಾರ್ಪಾಡು ಮಾಡಬೇಕಾದ್ರೆ ಪ್ಯಾರಾಗ್ರಾಫ್ ರೂಪದಲ್ಲಿ ಮಾಡಿದ್ದೇವೆ. ನೋಡಿ ಇಲ್ಲಿ, ದ ಪೊಲೀಸ್ ಎಂಕ್ವೈರ್ಡ್ ಶರಣ್ ಹೌ ಓಲ್ಡ್ ಹಿ ವಾಸ್. ಶರಣ್ ಆನ್ಸರ್ಡ್ ದ್ಯಾಟ್ ಹಿ ವಾಸ್ 15 years old. ಫಾರ್ ದಟ್ ದ ಪೊಲೀಸ್ ಟೋಲ್ಡ್ ಹಿಮ್ ದ್ಯಾಟ್ it was an offense to ride the bike at that age. He had to pay fine then. The police warned him do not ride this kind of bike and advised him to ride electric scooter instead of that bike. For that, Sharan apologized and told him that he would not ride that bike again. He requested the police to leave him without fine. ಹೀಗೆ ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗತ್ತೆ. ಸ್ನೇಹಿತರೆ, ಇವತ್ತು ನಾವು
ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಸವಿವರವಾಗಿ ಪರಿಚಯ ಮಾಡ್ಕೊಂಡಿದ್ದೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ವಾಟ್ಸಪ್ ಮುಖಾಂತರ ನೀವು ಕೇಳ್ಬೋದಾಗಿದೆ. ಈ ಸೆಷನ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇನೆ. ಒಂದು ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ನಾನೇನು ಯೂಟ್ಯೂಬ್ ಚಾನಲ್ನಲ್ಲಿ ಸೆಷನ್ಸನ್ನು ಮಾಡಿದೆ ಅದನ್ನು ಆಧರಿಸಿ GLT's ಈಸಿ ಇಂಗ್ಲೀಷ್ ಅನ್ನುವಂತಹ ಒಂದು ಪುಸ್ತಕವನ್ನು ಸದ್ಯದಲ್ಲೇ ಪ್ರಕಟಿಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೇನೆ. ಕೆಲವೇ ದಿನಗಳಲ್ಲಿ ಇದು ಪ್ರಕಟವಾಗಿ ಹೊರಬರಬಹುದು. ಇದು ಗ್ರಾಮೀಣ ಭಾಗದ ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗೋ ರೀತಿ ಇಂಗ್ಲೀಷ್ ಗ್ರಾಮರ್ನ ಅರ್ಥ ಮಾಡಿಸೋ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರತರ್ತಾ ಇರುವಂತಹ ಪುಸ್ತಕ. ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಇರುತ್ತೆ ಅಂತ ಹೇಳಿ ಭಾವಿಸ್ತಾ, ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇದರ ಅಪ್ಡೇಟ್ಸನ್ನು ತಿಳಿಬೋದು ಅಂತ ಹೇಳಿ ಹೇಳ್ತಾ ಇಲ್ಲಿಗೆ ಈ ಸೆಷನ್ ಮುಗಿಸ್ತಾ ಇದ್ದೇನೆ. ತಾವೆಲ್ಲ ಭಾಳ ಆಸಕ್ತಿಯಿಂದ ವೀಕ್ಷಣೆ ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ.